ಇನ್ನು ರಾಹುಲ್ ಗಾಂಧಿ ಅವರು ಮತಗಳ್ಳತನದ ಬಗ್ಗೆ ಆರೋಪವನ್ನ ಮಾಡಿದ್ರು. ಇದನ್ನ ಅಲ್ಲಗೆಳೆದಿದ್ದಾರೆ ಶಾಸಕ ಅರವಿಂದ್ ಬೆಲ್ಲದ್ ಅವರು ಕಿಡಿಯನ್ನ ಕಾರಿದ್ದಾರೆ. ಯಾಕೆ ರಾಹುಲ್ ಗಾಂಧಿ ಅವರ ಆರೋಪ ನಾವು ಒಪ್ಕೋಬೇಕು, ಅದು ಸರಿ ಇಲ್ಲ, ಅವರ ಆರೋಪ ಸುಳ್ಳಿದೆ ಅಂತ ಹೇಳಿ ರಾಹುಲ್ ಗಾಂಧಿ ಅವರ ವಿರುದ್ಧ ಅರವಿಂದ್ ಬೆಲ್ಲದ್ ಅವರು ಕಿಡಿಕಾರಿದ್ದಾರೆ. ರಾಹುಲ್ ಗಾಂಧಿ ವಿರುದ್ಧ ಶಾಸಕ ಅರವಿಂದ್ ಬೆಲ್ಲದ್ ಅವರು ಆ ರೀತಿ ಯಾವುದೇ ಮತಗಳ್ಳತನ ನಡೆದಿಲ್ಲ, ಒಬ್ಬರ ಮತ ಹಲವು ಬಡಾವಣೆಗಳಲ್ಲಿ ಇರ್ತವೆ, ಅದನ್ನ ತಪ್ಪಿಸಲು ಆಧಾರ್ ಲಿಂಕ್ ಮಾಡಬೇಕು ಅಂತ ಹೇಳಲಾಗಿದೆ. ಆದ್ರೆ ಅದಕ್ಕೆ ಕಾಂಗ್ರೆಸ್ ಒಪ್ಪದೆ ಸುಪ್ರೀಂನಲ್ಲಿ ಗದ್ದಲ ಮಾಡ್ತಿದೆ. ಮಹದೇವಪುರ ಅಷ್ಟೇ ಯಾಕೆ ಆರೋಪ ಮಾಡ್ತಿದ್ದಾರೆ ನೋಡಿ, ಪಕ್ಕದ ಶಿವಾಜಿನಗರವನ್ನ ತಗೊಳ್ಳಿ, ಅಲ್ಲಿ ಯಾಕೆ ಧ್ವನಿ ಎತ್ತುತ್ತಿಲ್ಲ? ಪಕ್ಕದ ಶಿವಾಜಿನಗರದಲ್ಲಿ ಧ್ವನಿ ಯಾಕೆ ಎತ್ತುತ್ತಿಲ್ಲ? ಜಮೀರ್ ಅಹಮದ್ ಕ್ಷೇತ್ರದ ಬಗ್ಗೆಯೂ ಮಾತಾಡಬೇಕು. ಆಧಾರ ಇಲ್ಲದೆ ಸುಮ್ಮನೆ ಮಾತಾಡಬಾರ್ದು ಅಂತ ಹೇಳಿ ಕಿಡಿಯನ್ನ ಕಾರಿರುವಂಥದ್ದು ಅರವಿಂದ್ ಬೆಲ್ಲದ್ ಅವರು. ರಾಹುಲ್ ಗಾಂಧಿ ಆರೋಪದಲ್ಲಿ ಯಾವುದೇ ಹುರುಳಿಲ್ಲ. ರಾಹುಲ್ ಗಾಂಧಿ ವಿರುದ್ಧ ಶಾಸಕ ಅರವಿಂದ್ ಬೆಲ್ಲದ್ ಅವರು ಕಿಡಿಯನ್ನ ಕಾರಿರುವಂಥದ್ದು. ರಾಹುಲ್ ಗಾಂಧಿ ಆರೋಪದಲ್ಲಿ ಯಾವುದೇ ಹುರುಳಿಲ್ಲ ನೋಡಿ. ಯಾಕೆ ಮಹದೇವಪುರ, ಯಾಕೆ ಶಿವಾಜಿನಗರವನ್ನ ತಗೊಳ್ಳಿ, ಶಿವಾಜಿನಗರದ ಬಗ್ಗೆ ಯಾಕೆ ಮಾತಾಡ್ತಿಲ್ಲ? ಆಧಾರ್ ಕಾರ್ಡ್ ಅಂತಂದ್ಮೇಲೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸ್ಥಳಾಂತರ ಆಗ್ತಿರ್ತಾರೆ, ಮನೆ ಚೇಂಜ್ ಮಾಡ್ತಿರ್ತಾರೆ. ಆಗ ಹಲವು ಬಡಾವಣೆಗಳಲ್ಲಿ ಒಬ್ಬರ ಮತ ಹಲವು ಕಡೆ ಇರುತ್ತೆ. ಅದನ್ನ ತಡೆಗಟ್ಟಬೇಕು ಅಂದ್ರೆ ಆಧಾರ್ ಲಿಂಕ್ ಮಾಡಬೇಕು ಅಂತ ಹೇಳ್ತಿದ್ದೀವಿ. ಅದಕ್ಕೆ ಕಾಂಗ್ರೆಸ್ ಅವರು ಒಪ್ಪದೆ ಸುಪ್ರೀಂನಲ್ಲಿ ಗದ್ದಲ ಮಾಡಿದ್ದಾರೆ. ಇದು ಅವರ ತಪ್ಪು, ಇದು ನಮ್ಮ ತಪ್ಪಲ್ಲ. ನಾವು ಯಾವುದೇ ಮತಗಳ್ಳತನ ಮಾಡಿ ಗೆದ್ದಿಲ್ಲ, ಪ್ರಧಾನಿಯವರು ಯಾವುದೇ ಮತಗಳ್ಳತನ ಮಾಡಿ ಪ್ರಧಾನಿಯವರಾಗಿಲ್ಲ ಅಂತ ಹೇಳಿ ಅರವಿಂದ್ ಬೆಲ್ಲದ್ ಅವರು ಕಿಡಿಯನ್ನ ಕಾರಿರುವಂಥದ್ದು. ಪ್ರತಿಯೊಂದು ಕ್ಷೇತ್ರಗಳಲ್ಲೂ ತಪ್ಪುಗಳಿರ್ತದೆ. ಸೊ ಇಲ್ಲೊಂದು ಮತಗಳು ಕೂಡ ಇದಾಗ್ತಿರುತ್ತೆ. ಆದರೆ ಅದನ್ನು ಮತಗಳ್ಳತನ ಅಂತ ಹೇಳಲಿಕ್ಕಾಗಲ್ಲ ಅಂತ ಹೇಳಿ ಅರವಿಂದ್ ಬೆಲ್ಲದ್ ಅವರು ಹೇಳಿರುವಂಥದ್ದು. ಆ ರೀತಿಯಾಗಿ ಯಾವುದೂ ಕೂಡ ಆಗಿಲ್ಲ. ಇದು ರಾಹುಲ್ ಗಾಂಧಿಯವರ ಮಾಹಿತಿಯಲ್ಲಿ ತಪ್ಪಿರ್ಬೋದು. ರಾಹುಲ್ ಗಾಂಧಿಯವರ ಮಾತಿನಲ್ಲಿ ಯಾವುದೇ ಕೂಡ ಹುರುಳಿಲ್ಲ, ರಾಹುಲ್ ಗಾಂಧಿ ಅವರ ಆರೋಪದಲ್ಲಿ ಯಾವುದೇ ಕೂಡ ಹುರುಳಿಲ್ಲ ಅಂತ ಹೇಳಿ ಅರವಿಂದ್ ಬೆಲ್ಲದ್ ಅವರು ಕಿಡಿಯನ್ನ ಕಾರಿದ್ದಾರೆ. ನೋಡ್ರಿ, ಇದು ಎಲ್ಲರಿಗೂ ಸಾಮಾನ್ಯ ಜ್ಞಾನ ಇದ್ದವ್ರಿಗೂ ಕೂಡ ಗೊತ್ತಿರುವಂಥ ವಿಷಯ. ಚುನಾವಣಾ ಆಯೋಗ ದೆಹಲಿಯಲ್ಲಿದ್ದರೂ ಕೂಡ ಚುನಾವಣೆ ನಡೆಸೋದು ರಾಜ್ಯ ಸರ್ಕಾರದವ್ರು ನಡೆಸ್ತಾರೆ. 2024 MP ಎಲೆಕ್ಷನ್ದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಇದ್ದಿದ್ದು ಕಾಂಗ್ರೆಸ್ಸದ್ದು. ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಅಧಿಕಾರಿಗಳ ಮೂಲಕನ ಈ ಚುನಾವಣೆ ನಮ್ಮ ಕರ್ನಾಟಕದಲ್ಲಿ ನಡೆದೈತಿ. ಅದ್ರ ಜೊತೆ ಇನ್ನೊಂದು ವಿಷಯ, ರಾಹುಲ್ ಗಾಂಧಿ ಅವರಿಗೆ ಪಾಪ ಅವರಿಗೆ ತಿಳಿತೈತೋ ಇಲ್ಲೋ ಗೊತ್ತಿಲ್ಲ, ಎಲ್ಲ ಕ್ಷೇತ್ರದಾಗ ಕೂಡ ಈ ರೀತಿಯ ತಪ್ಪು ಓಟುಗಳು, ಮನ್ಯಾಗ 8-10 ಓಟುಗಳು, 100 ಓಟುಗಳು, ಅಥವಾ ಒಂದೇ ಹೆಸರಲ್ಲೇ ಓಟು ಒಂದು ಜಾಗದಾಗ ಒಂದು ಕಾನ್ಸ್ಟಿಟ್ಯೂನ್ಸಿಯಾಗೂ ಇರ್ತೈತಿ, ಇನ್ನೊಂದು ಕಾನ್ಸ್ಟಿಟ್ಯೂನ್ಸಿಯಾಗೂ ಇರ್ತೈತಿ. ಒಬ್ಬರದ ಓಟು ಒಂದು ಓಣ್ಯಾಗೂ ಇರ್ತೈತಿ, ಇನ್ನೊಂದು ಓಣ್ಯಾಗೂ ಇರ್ತೈತಿ, 3 ಮಂದಿ ಓಣ್ಯಾಗೂ ಇರ್ತೈತಿ. ಇದನ್ನೆಲ್ಲದು ತಪ್ಪಿಸ್ಬೇಕು ಅಂತೇಳಿ ಹಿಂದೆ ಅದನ್ನು ಆಧಾರಕ್ಕೆ ಕನೆಕ್ಟ್ ಮಾಡಬೇಕು ಅಂತ ಮಾಡಿದರೆ ಅದಕ್ಕೂ ಕೂಡ ಕಾಂಗ್ರೆಸ್ದವರು ಹೋಗಿ ಸುಪ್ರೀಂ ಕೋರ್ಟ್ದಾಗ ಅದರ ವಿರುದ್ಧ ಗದ್ದಲ ಮಾಡಿದರು. ಅದಕ್ಕೆ ಸುಪ್ರೀಂ ಕೋರ್ಟ್ದಾಗ ಅದಕ್ಕೆ ಅಬ್ಜೆಕ್ಷನ್ ಮಾಡಿದರು. ಇವಾಗ ಬಿಹಾರದಲ್ಲಿ ಇದೇ ರೀತಿಯ ಡೂಪ್ಲಿಕೇಟ್ ಏನು ಓಟ್ಗಳದಾವ, ಇವನು ಸ್ವಚ್ಛ ಮಾಡೋ ಕೆಲಸ ಮಾಡಾಕತ್ತಾರ. ಅಲ್ಲಿ ಬಿಹಾರದಲ್ಲಿ ಹೋಗಿ ರಾಹುಲ್ ಗಾಂಧಿ ಅಲ್ಲೇ ಅದನ್ನು ಮಾಡಬೇಡ್ರಿ ಅಂತ ಹೇಳ್ತಾರೆ. ಇಲ್ಲಿ ಐತಲ್ಲ, ಅದು ತಪ್ಪಾಗಿದ್ದು ಇವ್ರ ಸರ್ಕಾರದಿಂದನೇ ತಪ್ಪಾಗಿದ್ದು. ಇಲ್ಲಿ ಬಂದು ಇಲ್ಲೊಂದು ವಿಷಯ ಹೇಳ್ತಾರೆ. ಮತ್ತು ಬರೀ ಮಹದೇವಪುರದಲ್ಲಿ ಯಾಕೆ, ಅಲ್ಲೇ ಪಕ್ಕದಲ್ಲೇ ಶಿವಾಜಿನಗರ ಐತಲ್ಲ, ಅದ್ರ ಬಗ್ಗೆ ಯಾಕೆ ಎತ್ತಾ ಇಲ್ಲ? ಸರ್ವಜ್ಞ ನಗರ ಐತಿ, ಅಲ್ಲಿ ಯಾಕೆ ಎತ್ತಾ ಇಲ್ಲ? ಆ ಬೇರೆ ಕ್ಷೇತ್ರಗಳ ಬಗ್ಗೆನೂ ಈಗ ಜಮೀರ್ ಅಹಮದ್ ಖಾನ್ ಅವ್ರ ಕ್ಷೇತ್ರ ಐತಿ, ಅಲ್ಲಿ ಯಾಕೆ ಎತ್ತಾ ಇಲ್ಲ? ನೋಡ್ರಿ, ಸುಮ್ಮನೆ ಏನರ ಮಾತಾಡೋದಲ್ಲ ಅವರು. ಅದಕ್ಕೆ ನಿನ್ನೆ ನಮ್ಮ ಮಹದೇವಪುರದ ಮಾಜಿ ಶಾಸಕರ ಮಂತ್ರಿಗಳಾದ ಶ್ರೀ ಅರವಿಂದ್ ಲಿಂಬಾವಳಿ ಅವರು ಭಾಳ ಉತ್ತಮವಾಗಿ ಅಂಕಿ ಸಂಖ್ಯೆಗಳ ಮೂಲಕ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಹಾಗಾಗಿ ರಾಹುಲ್ ಗಾಂಧಿ ಏನು ಚುನಾವಣಾ ಸ್ಟಂಟ್ ಟೈಪ್ ಮಾಡೋಕ್ಕೆ ಹೋಗ್ತಾರೆ ಅವರೆಲ್ಲದಕ್ಕೂ, ಅವರಿಗೆ
ಈಗ ಸ್ವಲ್ಪ ಅವ್ರಿಗೆ ಯಾರೋ ಅವ್ರಿಗೇನೋ ಎನ್ ಜಿ ಒಗಳು ಯಾರು ಹೇಳ್ತಾರೆ ಅವ್ರಿಗೆ ಇಂಥದ್ದು ಮಾಡ್ರಿ ಅಂಥೇಳಿ ಮಾಡ್ತಾರೆ. ಜನರಿಗೆ ಸಂಬಂಧಪಟ್ಟಂಥದ್ದು ಜನರ ಮನಸ್ಸಿಗೆ ಸಮೀಪ ಇರುವಂಥ ವಿಷಯಗಳನ್ನು ತೆಗೆದುಕೊಂಡ್ರೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.